ಹರಿಃ ಓಂ. ಕಲ್ಯಾಣಾಯುಧಪೂರ್ಣಚಂದ್ರವದನಾ ಪ್ರಾಣೇಶ್ವರ ನಂದಿನಿ ಪೂರ್ಣಾಂ ಪೂರ್ಣಧರಾಂ ಪರೇಶ ಮಹಿಷೇ ಪೂರ್ಣಾಮೃತಾ ಸ್ವಾಧಿನಿ ಸಂಪೂರ್ಣಾಂ ಪರಮೋತ್ತಮಾಂ ಮೃತಕಲಾಂ ವಿದ್ಯಾವತೀಂ ಭಾರತೀಂ ಶ್ರೀಚಕ್ರಪ್ರಿಯಬಿಂದುತರ್ಪಣಪರಾಂ ಶ್ರೀರಾಜ ರಾಜೇಶ್ವರೀಂ. ರಾಜರಾಜೇಶ್ವರಿಯು ಅವ್ಯಾಜ ಕರುಣಾಮೂರ್ತಿ, ಕರುಣಾಮಯಿ ಎಂದು ಹೆಸರುವಾಸಿಯಾಗಿದ್ದಾಳೆ. ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ, ಸರ್ವ ದೇವತೆಗಳಿಗೂ ಈಶ್ವರಿ. 3 ಗುಣ ಸ್ವರೂಪ ಉಳ್ಳವರೇ ತ್ರಿಮೂರ್ತಿಗಳು. ಈಕೆಯು ದುರ್ಗಾ, ಲಕ್ಷ್ಮಿ, ಸರಸ್ವತಿ ದೇವಿಯರ ಅಂಶಗಳನ್ನು ಹೊಂದಿರುವ ದೇವಿಯಾಗಿದ್ದಾಳೆ. ಹಾಗಾಗಿ ದೀಪಲಕ್ಷ್ಮಿಯನ್ನ ರಾಜರಾಜೇಶ್ವರಿ ದೇವಿಯ ಅವತಾರವಾಗಿ ಕುಂಕುಮ, ಹೂವು ಮತ್ತು ಸ್ತೋತ್ರಗಳ ಮೂಲಕ ಪ್ರತಿ ಶುಕ್ರವಾರವೂ ಪೂಜಿಸಲಾಗುತ್ತೆ. ಇದರಿಂದ ಭಕ್ತಾದಿಗಳಿಗೆ ಹಲವು ರೀತಿಯಲ್ಲಿ ಒಳಿತನ್ನ ಕಂಡುಕೊಂಡಿದ್ದಾರೆ. ಶ್ರೀರಾಜರಾಜೇಶ್ವರಿ ಅಮ್ಮ ಮಹಾಲಕ್ಷ್ಮಿ ರೂಪ ಮದಿಮಾಲ ಐತ ಮೃನ್ಮಯಿ ಮೂರ್ತಿ ಸಿರದಿಂಚಿನ. ಹೀಗೆ ತುಂಗಾನಗರದ ಅಪ್ಪಣ್ಣಪ್ಪ ಬಡಾವಣೆಯಲ್ಲಿ ಭಕ್ತಾದಿಗಳ ಸಮ್ಮುಖದಲ್ಲಿ ಕಳೆದ 48 ದಿನಗಳ ಹಿಂದೆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಂಡು ಒಳಿತನ್ನ ಮಾಡುತ್ತಾ ಹಲವು ರೀತಿಯಲ್ಲಿ ವಿಸ್ಮಯವನ್ನುಂಟು ಮಾಡುತ್ತಿದ್ದಾಳೆ ರಾಜರಾಜೇಶ್ವರಿ ದೇವಿ. ಜಗಜ್ಜನನಿ ರಾಜರಾಜೇಶ್ವರಿ ದೇವಿಯ ಪ್ರತಿಷ್ಠಾಪನೆಗೊಂಡ 48 ದಿನಗಳ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜರಾಜೇಶ್ವರಿ ದೇವಿಗೆ, ವಿಘ್ನ ನಿವಾರಕ ಪ್ರಸನ್ನ ಗಣಪತಿಗೆ, ಸರ್ವ ಸುಬ್ರಹ್ಮಣ್ಯ ಸ್ವಾಮಿ ಸೇರಿದಂತೆ ದೇವಾಲಯದಲ್ಲಿರುವ ಪರಿವಾರ ದೇವತೆಗಳಿಗೆ ಪಂಚಾಮೃತ ದ್ರವ್ಯಗಳಿಂದ ಅಭಿಷೇಕವನ್ನ ನೆರವೇರಿಸಲಾಯಿತು. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಬಳಿಕ ವಿವಿಧ ಪುಷ್ಪಗಳಿಂದ ಅಮ್ಮನವರಿಗೆ ಅಲಂಕಾರವನ್ನ ನೆರವೇರಿಸಿ ದೇವಾಲಯದ ಆವರಣದಲ್ಲಿ ಚಂಡಿಕಾ ಯಾಗವನ್ನ ನೆರವೇರಿಸಲಾಯಿತು.
ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ಕೂಡ ನಮಸ್ಕಾರ. ಇದು ಬ್ಯಾಡರಹಳ್ಳಿ ಅಪ್ಪಣಪ್ಪ ಬಡಾವಣೆ ಪ್ರಸನ್ನ ಮಹಾಗಣಪತಿ ಹಾಗೂ ಸರ್ಪಸುಬ್ರಹ್ಮಣ್ಯ ಸ್ವಾಮಿ, ವಿಶೇಷವಾಗಿ ಜಗನ್ಮಾತೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸ್ವರೂಪಿಣಿಯಾದಂತಹ ತ್ರಿಪುರ ಸುಂದರಿಯಾದಂತಹ ಜ್ಞಾನಾಕ್ಷಿ ರಾಜರಾಜೇಶ್ವರಿಯ ಕ್ಷೇತ್ರ. ಇವತ್ತಿಗೆ ಅಮ್ಮನವರ ಪ್ರತಿಷ್ಠಾಪನೆಯಾಗಿ 48 ದಿನಗಳು ಕಳೆದು ಇವತ್ತು 48ನೇ ದಿನ. ಜಗನ್ಮಾತೆಗೆ 48 ಕಳೆಗಳನ್ನು ಕೊಡುವಂತಹ ಆರಾಧನೆ, ವಿಶೇಷವಾದಂಥ ಅಭಿಷೇಕ, ಪೂಜೆ, ಅಲಂಕಾರ ಹಾಗೂ ಚಂಡಿ ಹೋಮವನ್ನು ಈ ದಿನ ಈ ಕ್ಷೇತ್ರದಲ್ಲಿ ನೆರವೇರಿಸ್ತಾ ಇದ್ದೀವಿ. ಆ ರಾಜರಾಜೇಶ್ವರಿಯ ಅನುಗ್ರಹ ನಮ್ಮ ಗ್ರಾಮಕ್ಕೂ ನಮ್ಮ ರಾಷ್ಟ್ರಕ್ಕೂ ನಮ್ಮ ದೇಶಕ್ಕೂ ಪ್ರಾಪ್ತವಾಗಲಿ ಅಂಥೇಳಿ ಆ ಜಗನ್ಮಾತೆಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಪ್ರಾಪ್ತವಾಗಲಿ ಅಂಥೇಳಿ ಈ ಸೇವೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ಜಗನ್ಮಾತೆಯ ಸೇವೆಯನ್ನು ಮಾಡ್ತಿದ್ದೇವೆ. ಸಾಂಗೋಪವಾಗಿ ಯಾಗವನ್ನ ಪೂರ್ಣಾಹುತಿಯನ್ನ ನೀಡುವುದರ ಮೂಲಕ ಭಕ್ತಾದಿಗಳ ಶ್ರೇಯೋಭಿವೃದ್ಧಿಗೆ ಪ್ರಾರ್ಥಿಸಲಾಯಿತು. ಭಗವಂತ ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿ ಭಗವಂತ ಅದ್ಭುತವಾದಂತಹ ಒಂದು ಶ್ಲೋಕವನ್ನು ಹೇಳಿದ್ದಾನೆ. ಯಾವ ಸಂದರ್ಭಗಳಲ್ಲಿ ಯಾವ ಕಾಲಗಳಲ್ಲಿ ಧರ್ಮಕ್ಕೆ ಚ್ಯುತಿ ಉಂಟಾಗುತ್ತೋ ಆಯಾಯ ಸಂದರ್ಭಗಳಲ್ಲಿ ಧರ್ಮ ಸಂರಕ್ಷಣಾರ್ಥವಾಗಿ ಅವತಾರವನ್ನು ತಾಳ್ತೀನಿ ಅಂತ ಹೇಳಿ ಭಗವಂತ ಹೇಳಿಕೊಂಡಿದ್ದಾನೆ. ಅವತರತಿ ಇತಿ ಅವತಾರ. ತಾರ ಅಂತ ಹೇಳಿದ್ರೆ ನಕ್ಷತ್ರ ಸ್ಥಿತಿ, ಆ ಸ್ಥಿತಿಯಿಂದ ಇಳಿದು ಬರುವಂತಹ ಸ್ಥಿತಿಯನ್ನು ಅವತಾರ ಅಂತ ಹೇಳಿ ಹೇಳಿಕೊಂಡಿದ್ದಾನೆ. ಅಂತಹ ಒಂದು ಅವತಾರಗಳಲ್ಲಿ ಭಗವಂತನ ಅವತಾರ ಮಾತೃಸ್ವರೂಪಿಣಿಯಾಗಿರ್ತಕ್ಕಂತಹ ಅವತಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಜ್ಞಾನಾಕ್ಷಿ ಅಮ್ಮನವರ ಒಂದು ಸ್ವರೂಪ.
ಬಂಡಾಸುರನ ವಧೆಗಾಗಿ ಅವತರಣೆಯಾದಂತಹ ಒಂದು ಸ್ವರೂಪ ಅಮ್ಮನವರ ಸ್ವರೂಪ. ಯಾವ ಕಷ್ಟಗಳು ಇದ್ದರೂ ಕೂಡ, ಎಂತಹದ್ದೇ ಕಷ್ಟಗಳಿದ್ದರೂ ಕೂಡ ಎಲ್ಲ ಕಾರ್ಪಣ್ಯಗಳನ್ನು, ದುಃಖ ದುಮ್ಮಾನಾದಿಗಳನ್ನು, ರೋಗ ರುಜಿನಾದಿಗಳನ್ನು ಪರಿಹಾರ ಮಾಡುವಂತಹ ಒಂದು ಸ್ವರೂಪ ಅಮ್ಮನವರಾದಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ತ್ರಿಗುಣಾತ್ಮಿಕೆ, ತ್ರಿಶಕ್ತಿ ಸ್ವರೂಪಿಣಿಯಾದಂತಹ ಜ್ಞಾನಾಕ್ಷಿ ರಾಜರಾಜೇಶ್ವರಿ. ಅಂತಹ ಅಮ್ಮನವರ ಸೇವೆ, ಚಂಡೀ ಹೋಮ ಪ್ರಾರಂಭವಾಗ್ತಾ ಇದೆ. ಶ್ರುತಂ ಹರತಿ ಪಾಪಾನಿ ಆರೋಗ್ಯಂ ಸುಖ ಸಂಪದಾಂ. ಕೇಳಿದ ಮಾತ್ರಕ್ಕೆ ಸಮಸ್ತ ಐಹಿಕ ಭೋಗಗಳನ್ನು, ಆಧ್ಯಾತ್ಮಿಕ ಸೌಖ್ಯವನ್ನೂ ಕೂಡ ಕೊಡುವಂತಹ ಒಂದು ಸ್ವರೂಪ ಅಮ್ಮನವರ ಸ್ವರೂಪ. ಹಾಗಾಗಿ ಅಂತಹ ಅಮ್ಮನವರ ಆರಾಧನೆ ಪ್ರಾರಂಭವಾಗ್ತಾ ಇದೆ. ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಅಂತ ಹೇಳಿಕೊಂಡಿದ್ದಾರೆ. ನಮ್ಮ ಎಲ್ಲ ಜೀವನದಲ್ಲಿ ವಿರೋಧಿಗಳು ಅನ್ನುವಂತಹವರು ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತಾರೆ. ಅಂತಹ ಎಲ್ಲ ವಿರೋಧಗಳನ್ನೂ ಕೂಡ ನಿವಾರಣೆಯನ್ನು ಮಾಡಿ ಅನುಗ್ರಹಿಸುವಂತಹ ಸ್ವರೂಪ ಅಮ್ಮನವರಾದಂತಹ ರಾಜರಾಜೇಶ್ವರಿ ಮಾತೃಸ್ವರೂಪ. ಅಂತಹ ಅಮ್ಮನವರ ಹೋಮ ಪ್ರಾರಂಭವಾಗ್ತಾ ಇದೆ. ಚಂಡಿಕಾ ಯಜ್ಞ ಪ್ರಾರಂಭವಾಗ್ತಾ ಇದೆ. ಅಮ್ಮನವರ ದಯೆಯಿಂದ ಸಮಸ್ತರಿಗೂ ಅಮ್ಮನವರ ಅನುಗ್ರಹ, ಕಟಾಕ್ಷ, ವೀಕ್ಷಣೆಗಳು ಪ್ರಾಪ್ತಿಯಾಗಿ ಲೋಕ ಕಲ್ಯಾಣವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಹರಿ ಓಂ ಸ್ವಸ್ತಿ. ತಾಯಿ ರಾಜರಾಜೇಶ್ವರಿ ದೇವಿಗೆ ಅಷ್ಟೋತ್ತರ ನಾಮಾವಳಿಯನ್ನ ಪಠಿಸಿ ಮಹಾಮಂಗಳಾರತಿಯನ್ನ ಬೆಳಗಲಾಯಿತು. ದೇವಿಯು ಈಗಾಗಲೇ ಬಡಾವಣೆಯಲ್ಲಿರುವ ನಿವಾಸಿಗಳಿಗೆ ಒಳಿತನ್ನ ಮಾಡುತ್ತಿದ್ದು, ಇದೀಗ ದೇವಿಯ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡು ದೇವಿಯ ದರ್ಶನವನ್ನ ಪಡೆದು ಪುನೀತರಾದರು. ಮಾಗಡಿ ಮುಖ್ಯ ರಸ್ತೆ ಬ್ಯಾಡರಹಳ್ಳಿ ಅಪ್ಪಣ್ಣಪ್ಪ ಬಡಾವಣೆ. ಈ ಅಪ್ಪಣ್ಣಪ್ಪ ಬಡಾವಣೆ ಗಣಪತಿ ದೇವಸ್ಥಾನ ಮತ್ತು ಅಮ್ಮನವರು ರಾಜರಾಜೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಗ್ರಾಮಸ್ಥರುಗಳಿಗೆ ಭಾಳ ಅನುಕೂಲವಾಗಿದೆ.
ಇಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ನಮ್ಗೆ ದೂರ ಹೋಗ್ಬೇಕಾಗಿತ್ತು. ಈ ಅಪ್ಪಣ್ಣಪ್ಪ ಬಡಾವಣೆ ನಿವಾಸಿಗಳಲ್ಲಿ ಎಲ್ಲರೂ ಬಂದಿಲ್ಲಿ ದೇವರ ದರ್ಶನ ಮಾಡ್ಕೊಳ್ಳೋ ಭಾಗ್ಯ ನಮಗೆ ಸಿಕ್ಕಂತಾಗಿದೆ. ಎಲ್ಲರೂ ಇಲ್ಲಿ ಆಡಳಿತ ಮಂಡಳಿಗಳು ಮತ್ತು ಟ್ರಸ್ಟಲ್ಲಿರುವ ಎಲ್ಲರೂ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಅಪ್ಪಣ್ಣಪ್ಪ ಬಡಾವಣೆ ಬ್ಯಾಡರಳ್ಳಿ ನಿವಾಸಿಗಳಿಗೆ ತಾಯಿ ಅಮ್ಮನವರು ಮತ್ತು ಗಣಪತಿಯವರು ಅವರ ಆಶೀರ್ವಾದ ಮಾಡಲಿ ಎಂದು ನಾನು ಕೇಳಿಕೊಳ್ತೇನೆ. ಶ್ರೀ ಭಗವಾನುವಾಚ ಪರಂ ಭೂಯಂ ಪ್ರದಕ್ಷಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ನಾನ್ ಮುನಯಃ ಸರ್ವೇ ಪರಾಂ ಸಿದ್ಧಿವಿದೋ ಗತಾ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗಚ. ರಾಜರಾಜೇಶ್ವರಿ ಅಮ್ಮನಿಗೆ ನಂಬಿಕೊಂಡಿರೋದಕ್ಕೆ ನಮಗೂ ತುಂಬ ಒಳ್ಳೆಯದಾಗಿದೆ. ನಾವು ನಿಂಬೆಹಣ್ಣು ದೀಪ ಮಂಗಳವಾರ ಶುಕ್ರವಾರ ಹಚ್ತಾ ಇದ್ದೀವಿ. ನಮಗೂ ತುಂಬ ಒಳ್ಳೆಯದಾಗಿದೆ. ನಾವು ಈ 48 ದಿವಸ ಕೂಡ ಪ್ರತಿದಿನ ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ವಿ. ಪ್ರತಿದಿನ ಕುಂಕುಮಾರ್ಚನೆ ಅಷ್ಟೋತ್ತರ ಎಲ್ಲ ಪಾರಾಯಣ ಮಾಡ್ತಾಯಿದ್ದೀವಿ. ಈ ಅಮ್ಮನವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿ ಇಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಎಲ್ಲರಿಗೂ ಭಗವತಿಯ ಆಶೀರ್ವಾದ ಇರಲಿ ಅಂತ ಹೇಳ್ಕೊತಿದ್ದೀನಿ. 48 ದಿನ ಕುಂಕುಮಾರ್ಚನೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಿದ್ದೇವೆ. ದೇವಿಯು ನಮಗೆ ಆರೋಗ್ಯ ಐಶ್ವರ್ಯ ಆಯುಷನ್ನು ಕೊಟ್ಟು ಕಾಪಾಡುತ್ತಿದ್ದಾಳೆ. ಅಪ್ಪಣ್ಣಪ್ಪ ಲೇಔಟಲ್ಲಿ ನವಂಬರ್ 28 ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಪ್ರತಿಷ್ಠಾಪನೆಯಾಗಿದೆ. ಇಲ್ಲಿ ಎಲ್ಲ ನಮ್ಮ ಟ್ರಸ್ಟು ಮತ್ತು ನಮ್ಮ ಪ್ರಸನ್ನ ಗಣಪತಿ ಭಜನಾ ಮಂಡಳಿ ಮಹಿಳಾ ವೃಂದದಿಂದ ಮತ್ತು ಪ್ರತಿನಿತ್ಯ ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ವಿಷ್ಣು ಸಹಸ್ರನಾಮ ಹೀಗೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ನಮಗೆ ಸಹಕರಿಸ್ತಾರೆ ಗುರುಗಳು ಸಹ. ಮತ್ತು ಇಲ್ಲಿ ಅಮ್ಮನವ್ರು ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾರೆ. ಎಲ್ಲರೂ ದಯಮಾಡಿ ಬಂದು ಒಂದು ಸರಿ ದರ್ಶನ ಮಾಡ್ಕೊಬೇಕು ಅಂತ ಕೇಳ್ಕೊತೀವಿ. ಶ್ರೀ ರಾಜರಾಜೇಶ್ವರಿ ಅಮ್ಮನವ್ರು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಹಿಂಗೆ ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ ನಮ್ಮ ಕ್ಷೇತ್ರ ಅಂತ ಕೇಳ್ಕೊತೀನಿ. ಜಗದಂಬ ಕದಂಬವನ ಪ್ರಿಯ ವಾಸ ವಿಲಾಸ ನಿವಾಸರತೆ.
ವೀಕ್ಷಕರೇ, ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಹೇಳುತ್ತಾ ಮುಂದಿನ ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಇರುತ್ತೇವೆ. ಧರ್ಮೋ ರಕ್ಷತಿ ರಕ್ಷತಃ. ಮೀಡಿಯಾ ನೆಟ್ವರ್ಕ್.